ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋ ಎಲ್ಲ ಲೇಡೀಸ್ಗೂ ತುಂಬ ಯೂಸ್ಫುಲ್ ಆಗಿರುತ್ತೆ. ತುಂಬಾ ಜನರು ಇನ್ನರ್ ವೇರ್ ಅಂದ್ರೆ ಬ್ರಾಸ್ ಆಗಿರಬಹುದು, ಪ್ಯಾಂಡೀಸ್ ಆಗಿರಬಹುದು, ಇನ್ನೇನೇ ಆಗಿರಬಹುದು ಶಾಪ್ಗಳಿಗೆ ಹೋಗಿ ತಗೋಬೇಕು ಅಂದ್ರೆ ಸ್ವಲ್ಪ ಮುಜುಗರ ಪಡ್ತಾ ಇರ್ತಾರೆ. ಇನ್ನು ಕೆಲವು ಜನರು ಅರ್ಜೆಂಟ್ ಆಗಿ ಹೋಗ್ಬಿಟ್ಟು ಸಿಕ್ಕಿದ್ದನ್ನ ತಗೊಂಡ್ ಬಂದ್ಬಿಡ್ತಾರೆ. ಆದ್ರೆ ಅದು ಅಷ್ಟಾಗಿ ಅವ್ರಿಗೆ ಕಂಫರ್ಟಬಲ್ ಆಗಿರೋದಿಲ್ಲ. ಇನ್ನು ಕೆಲವು ಜನರು ಆನ್ಲೈನ್ ಅಲ್ಲಿ ತಗೊಳ್ತಾ ಇರ್ತಾರೆ. ಆದ್ರೆ ಅವರಿಗೆ ತುಂಬಾ ಕಡಿಮೆ ರೇಟ್ಗೆ ಮತ್ತೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಇನ್ನು ಕೆಲವು ಜನರಿಗೆ ಯಾವ ಬಟ್ಟೆಗೆ ಯಾವ್ದು ಹಾಕೋಬೇಕಂತಾನೆ ಗೊತ್ತಿರೋದಿಲ್ಲ. ಸೊ ಈಗ ನೋಡಿ, ಫೀಡ್ ಮಾಡೋ ತಾಯಂದಿರು ಇರ್ತಾರಲ್ವಾ, ಅಂತವ್ರು ಕೂಡ ನಾರ್ಮಲ್ ಬ್ರಾಗಳನ್ನೇ ಹಾಕೊಂಡ್ಬಿಡ್ತಾರೆ ಕೆಲವೊಂದ್ಸಲ. ಇನ್ನು ಮಗುಗೆ ಫೀಡ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ ಅವರು. ಅದಕ್ಕಾಗಿ ನಾನು ಇವತ್ತು ನಿಮ್ಗೆ ಒಂದು ಒಳ್ಳೆ ವೆಬ್ಸೈಟ್ ಬಗ್ಗೆ ಪರಿಚಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದರ ಹೆಸರು ಶೆಯಾವೆ. ಇದರಲ್ಲಿ ಪ್ಯಾಂಟೀಸ್, ಬ್ರಾ, ಈ ರೀತಿ ಅನೇಕ ತರವಾದ ಇನ್ನರ್ ವೇರ್ಸ್ ಗಳು ಅತಿ ಕಡಿಮೆ ಬೆಲೆಗೆನೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇವ್ರ ಹತ್ರ ಸಿಗುತ್ತೆ. ಸೊ ನಾನಿವತ್ತು ಶೆಯಾವೆ ವೆಬ್ಸೈಟ್ ಇಂದ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ತರಿಸ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಸುಮಾರು ವರ್ಷಗಳಿಂದ ಶೆಯಾವೆಯಲ್ಲಿ ಸುಮಾರು ಪ್ಯಾಂಟೀಸ್, ಬ್ರಾಸ್ ಎಲ್ಲ ತರಿಸ್ಕೊತಾ ಇದ್ದೀನಿ, ಯೂಸ್ ಮಾಡಿದ್ದೀನಿ. ಚೆನ್ನಾಗಿರೋದ್ರಿಂದ ಮತ್ತೆ ಇವಾಗ ನಾನು ಫೀಡ್ ಮಾಡ್ತಾ ಇದ್ದೀನಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಎಕ್ಸ್ಪೆಷಲಿ ನ್ಯೂ ಮದರ್ಸ್ಗೆ ಹೆಲ್ಪ್ ಆಗುವಂತಹ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಅಂದರೆ ನನ್ನಂಥ ತಾಯಂದ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಬನ್ನಿ ಯಾವುದೆಲ್ಲ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಇವ್ರ ವೆಬ್ಸೈಟ್ನಲ್ಲಿ ನಮ್ಮ ಚಿನಿಮಾಗೆ ಡೆಲಿವರಿ ಆಗಿದ್ನಲ್ವಾ, ಆ ಟೈಮ್ನಲ್ಲಿ ಫೀಡಿಂಗ್ ಮಾಡಬೇಕಂದ್ರೆ ಸೊ ಆ ಬ್ರಾಸ್ಗಳನ್ನು ನಾನು ಈ ಥರದ್ದೇ ಯೂಸ್ ಮಾಡ್ತಾ ಇದ್ದೆ. ಇದು ಬಂದುಬಿಟ್ಟು ಪ್ಯಾಡೆಡ್ ಬ್ರಾ, ಈ ರೀತಿ ಆಗಿದೆ ನೋಡಿ. ಸೊ ಸಾಫ್ಟ್ ಆಗಿದೆ ಕ್ಲಾತ್ ಮಾತ್ರ. ಆ್ಯಂಡ್ ಇದಕ್ಕೆ ನಾವು ಫೀಡ್ ಮಾಡಬೇಕಾದ್ರೆ ಪ್ರತಿ ಸಲ ಜಸ್ಟ್ ಏನಿಲ್ಲ, ಈ ಥರ ಒಂದು ಕ್ಲಿಪ್ ಇರುತ್ತೆ, ಇದನ್ನು ತೆಗೆದುಬಿಟ್ಟು ಫೀಡ್ ಮಾಡಿಬಿಟ್ಟು ಮತ್ತೆ ಈ ರೀತಿ ಹಾಕ್ಕೊಳ್ಳೋದು. ಸೊ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ವೇರ್ ಮಾಡಿದಾಗಲೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇದಕ್ಕೆ ಸೈಡ್ ಬೋನಿಂಗ್ ಇರುತ್ತೆ ಮತ್ತು ವೈಡ್ ಅಂಡರ್ ಬ್ಯಾಂಡ್ ಕೂಡ ಇರುತ್ತೆ, ಚೆನ್ನಾಗಿ ಸಪೋರ್ಟ್ ಕೊಡುತ್ತೆ. ಒನ್ ಹ್ಯಾಂಡಿಂದ ಆರಾಮಾಗಿ ಬಿಚ್ಚುವ ಈಸಿ ಟು ಓಪನ್ ಕ್ಲಾಸ್ಪ್ ಅನ್ನ ಕೊಟ್ಟಿರ್ತಾರೆ. ಇದಕ್ಕೆ ಪ್ಯಾಡೆಡ್ ಕಪ್ಸ್ ಇರುತ್ತೆ ವಿತ್ ಲೇಸ್ ವರ್ಕ್ ಮಾಡಿರ್ತಾರೆ. ಇದು ವೈರ್ ಫ್ರೀ, 4ರಲ್ಲಿ 3 ಪಟ್ಟು ಎಲ್ಲ ಕಡೆ ಕವರ್ ಮಾಡುತ್ತೆ. ಇನ್ನು ಇದಕ್ಕೆ ಹುಕ್ಕೆಲ್ಲ ಹಿಂದ್ಗಡೆ ಕೊಟ್ಟಿರ್ತಾರೆ, ಈಸಿಯಾಗಿ ವೇರ್ ಮಾಡ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಅನ್ಪ್ಯಾಡೆಡ್ ಬ್ರಾ. ಇದಕ್ಕೂ ಸೇಮ್ ಈ ರೀತಿ ಕ್ಲಿಪ್ ಕೊಟ್ಟಿರ್ತಾರೆ. ಸೊ ಫೀಡ್ ಮಾಡಬೇಕಾದ್ರೆ ತೆಗೆದ್ಬಿಟ್ಟು ಆನಂತರ ಹಾಕೊಳ್ಳುವಂಥದ್ದು. ಇದನ್ನ ಕ್ಲಿಪ್ ಆನ್ ಫುಲ್ ಕವರೇಜ್ ನರ್ಸಿಂಗ್ ಬ್ರಾ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಇದು ಫುಲ್ ಕವರೇಜ್ ಕೊಡುತ್ತೆ. ಈ ಸ್ಟ್ರಾಪ್ಸ್ ಅನ್ನ ಮುಂದ್ಗಡೆ ಅಡ್ಜಸ್ಟ್ ಮಾಡ್ಕೋಬಹುದು. ಇದರಲ್ಲಿ ಪ್ಯಾಡ್ ಇರೋದಿಲ್ಲ, ಬಟ್ ಡಬಲ್ ಲೇಯರ್ ಇರುತ್ತೆ, ಚೆನ್ನಾಗಿ ಕವರೇಜ್ ಕೊಡುತ್ತೆ. ಸೊ ಹಾಲು ಕೊಡುವ ತಾಯಂದ್ರಿಗೆ ಇದು ತುಂಬಾನೇ ಅನುಕೂಲವಾಗಿರುತ್ತೆ. ಅದು ಅಲ್ಲದೆ ಇವ್ರ ಹತ್ರ ಅನೇಕ ವಿಧವಾದ ಬ್ರಾಗಳು ಸಿಗುತ್ತೆ. ಟೀ ಶರ್ಟ್ ಬ್ರಾಗಳು, ಸ್ಪೋರ್ಟ್ಸ್ ಬ್ರಾಗಳು, ಪುಷಪ್ ಬ್ರಾಗಳು, ಮಿನಿಮೈಸರ್ ಬ್ರಾಗಳು, ಈ ರೀತಿ ಅನೇಕ ವಿಧವಾದಂತಹ ಬ್ರಾಗಳು ಇವ್ರ ಹತ್ರ ಸಿಗುತ್ತೆ. ಇದು ನಾನು ಡೆಲಿವರಿ ಆಗೋದಕ್ಕಿಂತ ಮುಂಚೆ ಈ ರೀತಿಯಾದಂತಹ ಬ್ರಾಗಳನ್ನ ಯೂಸ್ ಮಾಡ್ತಾ ಇದ್ದೆ. ಸೊ ಇದು ಬಂದ್ಬಿಟ್ಟು ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಹೌಸ್ ವೈಫ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಫೀಡಿಂಗಿಗೆ ಅಂತ ಹೇಳಿ ನಮಗೆ ಆ ರೀತಿ ಸಪ್ರೇಟ್ ಸಿಗುತ್ತೆ. ಇದು ಬಂದ್ಬಿಟ್ಟು ನಮ್ಮ ಡೈಲಿ ಯೂಸ್ಗೆ ಅಂತ ಹೇಳಿ ಈ ಥರದ್ದು ಯೂಸ್ ಮಾಡ್ಕೋಬಹುದು. ಇದು ಅನ್ಪ್ಯಾಡೆಡ್. ಇದರಲ್ಲೇ ಬೇಕು ಅಂದರೆ ನಮಗೆ ಪ್ಯಾಡೆಡ್ ಕೂಡ ಸಿಗುತ್ತೆ. ಸೊ ತುಂಬ ಸಾಫ್ಟ್ ಆಗಿರುತ್ತೆ ಕ್ಲಾತ್ ಮಾತ್ರ. ಇನ್ನೊಂದೇನಪ್ಪ ಅಂದರೆ ಡೆಲಿವರಿ ಆದಮೇಲೆ ಹೊಟ್ಟೆ ಮುಂದೆ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈಗ ನನಗೂ ಕೂಡ ತುಂಬ ಜನರು ಏನು ಯೂಸ್ ಮಾಡ್ತೀರಾ, ಸಡನ್ನಾಗಿ ಹೊಟ್ಟೆ ಒಳಗಡೆ ಹೋಯ್ತು ಅಂತ ಹೇಳ್ತಾರೆ. ಹಾಗೆ ಕೆಲವು ಜನರಿಗೆ ಬೊಜ್ಜಿರುತ್ತೆ, ಅಂದರೆ ಹೊಟ್ಟೆ ಮುಂದೆ ಇರುತ್ತೆ, ಸ್ವಲ್ಪ ಅಟ್ಲೀಸ್ಟ್ ಹೊಟ್ಟೆ ಒಳಗೆ ಹೋದ್ರೆ ಸಾಕಪ್ಪ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಅಂಥವ್ರು ಎಲ್ಲರಿಗೂ ಟಮ್ಮಿ ಟಕ್ಕರ್ ಪ್ಯಾಂಟೀಸ್ ಅಂತ ಇದು ನೋಡಿ, ಈ ಥರ ಇಲ್ಲಿ ಎಲಾಸ್ಟಿಕ್ ಬಂದಿರುತ್ತೆ. ಸೊ ಇದು ನಮ್ಮ ಟಮ್ಮಿಗೆ ಸಪೋರ್ಟಿವ್ ಆಗಿರುತ್ತೆ. ಅಂದರೆ ಇದು ಹಾಕ್ಕೊಂಡಾಗ ಹೊಟ್ಟೆ ಸ್ವಲ್ಪ ಒಳಗಡೆ ಹೋಗುತ್ತೆ. ಸೊ ಇದರಲ್ಲೇ ನಮಗೆ ಬೇರೆ ಬೇರೆ ಕಲರ್ಸ್ ಕೂಡ ಸಿಗುತ್ತೆ ನೋಡಿ, ಈ ಥರ ಇದೆ. ಹಾಗೆ ಸೈಜಸ್ ಕೂಡ ಸಿಗುತ್ತೆ. ನಮ್ಮ ಸೈಜ್ ಯಾವುದನ್ನು ನೋಡಿಬಿಟ್ಟು ತಗೋಬೇಕು. ಈ ಥರದ್ದೇ ನಾನು ಇನ್ನೂ 2 ಕಲರ್ಸ್ ತರಿಸ್ಕೊಂಡಿದ್ದೀನಿ, ರೆಡ್ ಮತ್ತು ಬ್ಲೂ ಕಲರ್ನಲ್ಲಿ. ಇವುಗಳು ಮಿಡ್ ವೇಸ್ಟಿಂದ ಫುಲ್ ಕವರೇಜ್ ಕೊಡ್ತವೆ. ನೋಡ್ತಾ ಇದ್ದೀರಲ್ವಾ, ಔಟರ್ ಎಲಾಸ್ಟಿಕ್ ವೇಸ್ಟ್ ಬ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ವೈಡ್ ಲೆಗ್ ಓಪನಿಂಗ್ಸ್ ಕೂಡ ಇದೆ. ಡೆಲಿವರಿ ಆದಮೇಲೆ ಈ ಥರ ಪ್ಯಾಂಟೀಸ್ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಇನ್ನು ಅದು ಬೇಡ ಅಂದ್ಕೊಂಡ್ರೆ ನಮಗೆ ಈ ರೀತಿ ನಾರ್ಮಲ್ ಪ್ಯಾಂಟೀಸ್ ಕೂಡ ಸಿಗುತ್ತೆ. ಸೊ ನಾನು ಬ್ರಾಗಳು ತೊಗೊಂಡಲ್ವಾ, ಅದಕ್ಕೆ 2 ಪ್ಯಾಂಟೀಸ್ ಫ್ರೀ ಆಗಿ ಸಿಕ್ಕಿದೆ ನೋಡಿ, ಈ ಥರ ಇದೆ. ಆ್ಯಂಡ್ ಇನ್ನು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ.
ಇದರಲ್ಲೇ ನಮಗೆ ಸೈಜಸ್ ಕಲರ್ಸ್ ಕೂಡ ಅವೈಲಬಲ್ ಇದೆ. ನಾವು ಸಪ್ರೇಟಾಗಿ ಪ್ಯಾಂಟೀಸ್ ಏನಾದರೂ ತೊಗೋಬೇಕು ಅಂದರೂ ಕೂಡ ತೊಗೋಬಹುದು. ಸೊ ನಾನು ಮೊದಲೇ ಹೇಳಿದಾಗೆ ಇವ್ರ ಹತ್ರ ಎಲ್ಲ ಥರದ ಇನ್ನರ್ ವೇರ್ಗಳು ಸಿಗುತ್ತೆ ಅಂತ ಹೇಳಿದ್ನಲ್ವ, ಅದರ ಜೊತೆಗೆ ಟಾಪ್ಸ್ಗಳು ಮತ್ತು ನೈಟ್ ವೇರ್ ಅದೆಲ್ಲದೂ ಕೂಡ ಸಿಗುತ್ತೆ. ನೀವು ನೋಡಿರ್ಬೋದು, ನಾನು ಕೆಲವು ವರ್ಷಗಳಿಂದ ಕೆಲವೊಂದು ಟಾಪ್ಸ್ನ ಯೂಸ್ ಮಾಡ್ತಾಯಿದ್ದೆ. ತುಂಬ ಜನರು ಕೇಳ್ತಾ ಇದ್ರಿ, ಎಲ್ಲಿ ತೊಗೊಂಡ್ರಿ ಈ ಟಾಪ್ಸ್, ತುಂಬ ಕ್ವಾಲಿಟಿ ಇದೆ ಅಲ್ವಾ, ನೀವು ಎಷ್ಟು ಸಲ ಯೂಸ್ ಮಾಡಿದ್ದೀರಾ, ಯಾವಾಗ ನೋಡಿದ್ರೂ ಚೆನ್ನಾಗಿ ಕಾಣುತ್ತೆ, ಕಲರ್ ಶೇಡ್ ಆಗೋದು ಥರ ಏನಾಗಿಲ್ಲ ಅಂತ. ಸೊ ಅದೇ ರೀತಿಯಾಗಿ ಇನ್ನೂ 2 ಟಾಪ್ಸ್ನ ತರಿಸ್ಕೊಂಡಿದ್ದೀನಿ ನಾನು. ಈ ಟೈಮ್ಗೆ ನನಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ನೋಡಿ, ಸಡನ್ನಾಗಿ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಈ ಟಾಪ್ ಮೇಲೆ ಒಂದು ಪ್ಯಾಂಟ್ ಹಾಕ್ಕೊಂಡ್ರೆ ಆಯಿತು. ಅಂದರೆ ಫೀಡಿಂಗಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ಜೊತೆಗೆ ನೋಡಲಿಕ್ಕೂ ಚೆನ್ನಾಗಿದೆ, ನನಗೆ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ಹಾಗಾಗಿ ಇದನ್ನು ತೊಗೊಂಡೆ. ಇದು ಬಂದುಬಿಟ್ಟು ಗ್ರೀನ್ ಕಲರ್ನಲ್ಲಿದೆ ನೋಡಿ. ಇನ್ನು ಬ್ಯಾಕ್ ಸೈಡ್ ಬಂದುಬಿಟ್ಟು ನಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನು ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡಿರೋದ್ರಿಂದ ಮತ್ತೆ 2 ತರಿಸ್ಕೊಂಡಿದ್ದೀನಿ. ಮೇಲ್ಗಡೆ ಪಾಲಿಸ್ಟರ್ ಬಟ್ಟೆ ಮೇಲೆ ಫ್ಲೋರಲ್ ಡಿಸೈನ್ ಮಾಡಿದ್ದಾರೆ. ಇನ್ನು ಉಳಿದಿರೋವಂಥದ್ದು ವಿಸ್ಕೋಸ್ ಅನ್ನೋ ಸಾಫ್ಟ್ ಬಟ್ಟೆಯಿಂದ ಮಾಡಿರ್ತಾರೆ. ಸೊ ಇದು ಕೂಡ ಸೇಮ್ ಬಟ್ಟೆಯಿಂದನೇ ಮಾಡಿರ್ತಾರೆ. ಫ್ಲೋರಲ್ ಡಿಸೈನ್ ಕೂಡ ಬಂದಿದೆ. ಇವುಗಳಿಗೆ ಸ್ಟೈಲಿಶ್ ಕ್ಯಾಪ್ ಲೀವ್ಸನ್ನು ಮಾಡಿದ್ದಾರೆ. ಹಾಕ್ಕೊಂಡಾಗ ಕೈಗಳಿಗೆ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ. ಇನ್ನು ಲಾಸ್ಟ್ ಟೈಮ್ ನಾನು ರೆಡ್, ಬ್ಲೂ ಆ ಕಲರ್ ತೊಗೊಂಡಿದ್ದೆ, ವೈಟ್ ಇರಲಿಲ್ಲ. ಸೊ ವೈಟ್ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ. ತುಂಬ ಚೆನ್ನಾಗಿದೆ ಅಲ್ವಾ ಕಲರ್ ಮಾತ್ರ. ಇದರ ಕ್ವಾಲಿಟಿ, ಕಂಫರ್ಟಬಿಲಿಟಿ ತುಂಬಾ ಚೆನ್ನಾಗಿದೆ. ನಾವು ವೇರ್ ಮಾಡಿದಾಗ ಮತ್ತೆ ಮತ್ತೆ ವೇರ್ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಾನು ಇಲ್ಲಿ ಒಂದು ಡಾರ್ಕ್ ಕಲರ್ ಮತ್ತು ಒಂದು ಲೈಟ್ ಕಲರ್ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಪ್ಯಾಂಟ್ ತೊಗೊಂಡ್ಬಿಟ್ರೆ ಸೊ ನಾವು ಹೊರಗಡೆ ಹೋದಾಗಲೂ ಕೂಡ ವೇರ್ ಮಾಡ್ಬೋದು, ಅಥವಾ ಮನೇಲಿ ಕೂಡ ವೇರ್ ಮಾಡ್ಬೋದು. ತುಂಬ ಕಂಫರ್ಟಬಲ್ ಆಗಿರುತ್ತೆ ಹಾಕ್ಕೊಳ್ಳಿಕ್ಕೆ. ಸೊ ಇದೆಲ್ಲ ನೋಡಿದ್ಮೇಲೆ ನಿಮಗೂ ತಗೋಬೇಕು ಅಂತ ಅನಿಸಿರುತ್ತೆ. ಬಟ್ ಸೈಜ್ ಗೊತ್ತಾಗ್ತಾ ಇಲ್ವಾ, ಹೇಗೆ ತೊಗೋಬೇಕು ಹೇಗೆ ಅಂತ. ಇವ್ರ ವೆಬ್ಸೈಟ್ನಲ್ಲೇ ಸೈಜ್ ಕ್ಯಾಲ್ಕುಲೇಟರ್ ಇರುತ್ತೆ. ಸೊ ನೀವು ಅದರಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗುವಂಥದ್ದು ಯಾವುದು ಅಂತ ಹೇಳಿ ಅದು ನಿಮ್ಗೆ ಸಜೆಸ್ಟ್ ಮಾಡುತ್ತೆ. ಇನ್ನು ಈ ಕ್ಯಾಲ್ಕುಲೇಟರ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಕೂಡ ಅವರೇ ಕೊಟ್ಟಿರ್ತಾರೆ. ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ನಿಮಗೆ ಪರ್ಫೆಕ್ಟಾಗಿ ಯಾವುದು ಸೂಟ್ ಆಗುತ್ತೆ ಅನ್ನೋದು ಅದು ತಿಳಿಸ್ಕೊಡುತ್ತೆ. ಅದರ ಜೊತೆಗೆ ಇವ್ರ ಹತ್ರ ಅನೇಕ ಆಫರ್ಸ್ ಕೂಡ ಇದೆ. ಈಗ ನೋಡಿ, 2 ಬ್ರಾ ತೊಗೊಂಡ್ರೆ 1 ಬ್ರಾ ಫ್ರೀ ಆಗಿ ಬರೋದು, ಅಥವಾ 4 ಬ್ರಾ ತೊಗೊಂಡ್ರೆ ಇನ್ನೂ ಅದಕ್ಕೆ ಬೇರೆ ಫ್ರೀ ಆಗಿ ಬರೋದು, ಅನೇಕ ವಿಧವಾದ ಆಫರ್ಸ್ ಕೂಡ ಇರುತ್ತೆ. ಹಾಗೆ ಇವರು ಕೆಲವೊಂದ್ಸಲ ಫ್ರೀ ಗಿಫ್ಟ್ಸ್ ಕೂಡ ಕೊಡ್ತಾ ಇರ್ತಾರೆ. ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ ಏನೆಲ್ಲ ಆಫರ್ಸ್ ಇದೆ ಅಂತ. ಆಮೇಲೆ ಇವ್ರ ಹತ್ರ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ. 15 days ಈಸಿ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಆಪ್ಷನ್ ಕೂಡ ಇದೆ. ಹಾಗೆ ಲಿಂಕ್ಸ್ ಎಲ್ಲ ಬಂದುಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂದರೆ ನೀವು ಇದೇ ಬ್ರಾಗಳನ್ನ ಬೈ ಮಾಡಬೇಕು ಅಂದರೆ ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕ್ಲಿಕ್ ಮಾಡಿಕೊಂಡು ಬೈ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಾಳೆ ಇಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.